ನಮಸ್ಕಾರ ಫ್ರೆಂಡ್ಸ್, ಸಿನಿ ಕ್ರಿಕ್ ಟಾಕ್ಗೆ ಮತ್ತೆ ಸ್ವಾಗತ. ಏನು ಹೇಳೋದು ಫ್ರೆಂಡ್ಸ್, ಫುಲ್ಲು ಶಾಕ್ ಆಯಿತು. ಛೇ 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 ಈಗ ಆಗಬಾರ್ದಾಗಿತ್ತು. ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಲೈಫಲ್ಲಿ ಐರ್ಲೆಂಡ್ ಮೇಲೆ ಇಂಡಿಯಾ ಸೋಲುತ್ತೆ ಅಂತ. ನನ್ನ ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ಅದು ಚಾಂಪಿಯನ್, T20 ಇಂಟರ್ನ್ಯಾಷನಲ್ 2 ಟೈಮ್ ಕಂಟಿನ್ಯೂಸ್ ಚಾಂಪಿಯನ್ಸ್ ಈ ಥರ ಸೋಲ್ತಾರೆ ಅಂತ ನೆವರ್ ಎಕ್ಸ್ಪೆಕ್ಟೆಡ್. ಶ್ರೇಯಸ್ ಅಯ್ಯರ್ದು ನಿಜವಾಗ್ಲೂ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಳ್ಳೆ ಪ್ಲೇಯರು, ಬಟ್ ಅದೇನೋ ಗೊತ್ತಿಲ್ಲ ಇವಾಗ ಈ ಟೈಮಲ್ಲಿ ಅದು ಏರ್ಲೈನ್ ಮೇಲೆ ಸೋತಿರೋದಂತ ಗೈಸ್ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿಮ್ಗೇನಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾವು ಇಂಡಿಯಾ ಐರ್ಲೆಂಡ್ T20 ಮ್ಯಾಚ್ನಲ್ಲಿ ಏನಾಯಿತು, ಸೀರೀಸ್ ಫೈನಲ್ ರಿಸಲ್ಟ್ ಏನಾಯಿತು ಅಂತ ಫುಲ್ ರಿವ್ಯೂ ನೋಡೋಣ. ಈ ಮ್ಯಾಚ್ನಲ್ಲಿ ಇಂಡಿಯಾಗೆ ಸೀರಿಯಸ್ಲಿ ಹೇಳ್ಬೇಕಂದ್ರೆ ದೊಡ್ಡ ಶಾಕು ಗೈಸ್. ಐರ್ಲೆಂಡು ಅದ್ಭುತವಾಗಿ ಆಟ ಆಡ್ತು ಅಂತ ಹೇಳ್ಬೋದು. ಸೀರೀಸ್ನ 2-0 ಇಂದ ಗೆದ್ಬಿಡ್ತು. ಇಂಡಿಯಾಗೆ ಇದು ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಸೆಟ್ ಬ್ಯಾಕ್ ಅಂದರೆ ಸೆಟ್ ಬ್ಯಾಕ್ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ 150 ರನ್ಸ್ನ ಗಳಿಸ್ತು. ಈ ಸರಿ ಸ್ವಲ್ಪ ಇಂಡಿಯಾ ಬೌಲಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕಂಪೇರ್ ಟು ಲಾಸ್ಟ್ ಮ್ಯಾಚ್. ಈ ಸ್ವಲ್ಪ ಡಿಫೆಂಡ್ ಮಾಡಿಕೊಂಡ್ರು ಚೆನ್ನಾಗಿ. ಇಂಡಿಯಾ ಒಳ್ಳೆ ಟೋಟಲ್ಗೆ ಕಟಾಕ್ತು ಅಂತಲೇ ಹೇಳ್ಬೋದು. ಒಳ್ಳೆ ಡೀಸೆಂಟ್ ಸ್ಕೋರೇ. ಹ್ಯಾರಿ ಟೆಕ್ಟರ್ ಅನ್ನೋರು ಏನಿದ್ದಾರೆ ಸೂಪರಾಗಿ ಬ್ಯಾಟಿಂಗ್ ಮಾಡಿ 53 ರನ್ಸ್ ಹೊಡೆದ್ರು. ತಂಡ ಪ್ರೆಷರಲ್ಲಿದ್ದರು, ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಇನ್ನು ಬ್ಯಾನ್ ಕ್ಯಾಲಿಡ್ಸ್ ಕೂಡ ಬಂದರೆ ಒಂದು ಒಳ್ಳೆ 37 ರನ್ನ ಒಳ್ಳೆ ಸ್ಕೋರ್ನ ಅವರು ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಇಂಡಿಯಾ ಪರ ಹರ್ಷಿತ್ ರಾಣಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಕೆಲವು ವಿಕೆಟ್ ಪಡೆದ್ರು, ರನ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಇನ್ನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೇಸ್ಗೆ ಬಂದ ಇಂಡಿಯಾ ಆರಂಭದಲ್ಲೇ ಕಷ್ಟದಲ್ಲಿ ಸಿಲ್ಕೋಕ್ಕಿತ್ತು ಅಂತ ಹೇಳ್ಬೋದು. ಸ್ಯಾಮ್ಸನ್ ಮತ್ತೆ ಡಕೋಟ ಗೈಸ್ ಕೇವಲ 19 ರನ್ಗೆ 3 ರನ್ ಕಳೆದುಕೊಂತು. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಈ ಪಂದ್ಯದ ನಿರೀಕ್ಷಿತ ಪ್ರದರ್ಶನ ಸಿಗಲಿಲ್ಲ. ಫ್ಯಾನ್ಸ್ಗೆ ತುಂಬ ನಿರಾಶೆ ಆಯಿತು ಅಂತಲೇ ಹೇಳ್ಬೋದು. ಆದರೆ ತಿಲಕ್ ವರ್ಮಾ ಪರವಾಗಿಲ್ಲ, ಅದ್ಭುತ ಇನ್ನಿಂಗ್ಸ್ ಆಡಿ 55 ರನ್ಸ್ನ ಸ್ಕೋರ್ ಮಾಡಿ ಇಂಡಿಯಾ ಒಂದು ಲೆವೆಲಿಗೆ ಸ್ಕೋರ್ ಟ್ರೈ ಮಾಡಿದ್ರು. ಬಟ್ ಪ್ರೆಷರಲ್ಲೂ ತುಂಬ ಜವಾಬ್ದಾರಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ತಿಲಕ್ ವರ್ಮಾ ರೀಸೆಂಟಾಗಿ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಬಟ್ ಮೇನ್ ಡಿಸಪಾಯಿಂಟ್ ಮಾಡಿದ ಗೈಸ್ ಸ್ಯಾಮ್ಸನ್. ಕೊನೆಗೆ ಹರ್ಷಿತ್ ರಾಣಾ ಬ್ಯಾಟಿಂಗ್ ಬಂದು ಒಳ್ಳೆ ಫೈಟ್ ಕೊಟ್ಟರು. ಆದರೆ ಕೊನೆಗೆ ಮುಂಚಿನ ಬಾಲ್ನಲ್ಲಿ ಔಟಾಗಿ ಒಂದೇ ಒಂದು ರನ್ ಅಂತರಿಂದ ಸೋಲ್ತು. ತುಂಬ ಕ್ಲೋಸ್ ಮ್ಯಾಚು, ತುಂಬ ಥ್ರಿಲ್ಲರಾಗಿ ಇತ್ತು ಒಂಥರ. ಬಟ್ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಂಡಿಯಾ ಕಡೆಯಿಂದ ಈ ಥರ ಪರ್ಫಾರ್ಮೆನ್ಸ್ ಬರುತ್ತೆ, ನಾವು ಅದನ್ನು ಈ ಥರ ಯಾವ ಥರ ಡೈಜೆಸ್ಟ್ ಮಾಡ್ಕೋಬೇಕು ಅಂತ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲ, ನಾವು ಇದನ್ನು ಈ ಥರನೇ ಮುಂದುವರ್ಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸೀರೀಸಲ್ಲಾದರೆ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ಬೋದು. ಈ ಸೀರೀಸ್ ಅಂತೂ ಶ್ರೇಯಸ್ ಅಯ್ಯರ್ ಪ್ಲಸ್ ಗೌತಮ್ ಗಂಭೀರ್ ಮೇಲೆ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಓಕೆ ಚಾಂಪಿಯನ್ಸ್ ಆಗಿದ್ದರು, ಲಾಸ್ಟ್ 2 ಟೈಮ್ಸ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ರು. ಬಟ್ ಯಾವಾಗ ಶ್ರೇಯಸ್ ಅಯ್ಯರ್ ಇವ್ರಿಗೆ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್, ಯಾಕಂದರೆ IPL ನಾವು ನೋಡಿದ್ದೀವಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಪಂಜಾಬ್ ಕಡೆಯಿಂದ. ಪ್ಲಸ್ಸು ಟೀಮ್ನ ಫೈನಲ್ಸಿಗೆ ಕರ್ಕೊಂಡೋದು. RCB ವರ್ಸಸ್ ಪಂಜಾಬ್ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ IPL. ಈ IPL ಅವ್ರು ಫೈನಲಿಗೆ ಬರೋಕ್ಕಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಒಟ್ಟಾರೆಯಾಗಿ ಐರ್ಲೆಂಡ್ ಪರ ಹೇಳ್ಬೇಕಂದ್ರೆ ಜೈ ಮುನ್ರಾ ಅದ್ಭುತ ಬೌಲಿಂಗ್ ಮಾಡಿ 3 ವಿಕೆಟ್ ಪಡೆದ್ರು. ಇಂಡಿಯಾ ಟಾಪ್ ಆರ್ಡರ್ನ ಕೊಲ್ಯಾಪ್ಸ್ ಮಾಡಿದ್ದೆ ಇವರೇ ಮುಖ್ಯ ಕಾರಣ. ಅವರಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಸಿಕ್ತು. ಒಟ್ಟಾರೆ ನೋಡಿದರೆ ಇಂಡಿಯಾದ ಬ್ಯಾಟಿಂಗ್ ತುಂಬ ವೀಕ್ ಆಗಿತ್ತು. ವಿಶೇಷವಾಗಿ ಟಾಪ್ ಆರ್ಡರ್ ಈಸ್ ಕಂಪ್ಲೀಟ್ಲಿ ಫೇಲ್ಡ್. ಐರ್ಲೆಂಡ್ ಸಂಪೂರ್ಣ ಆಟದಿಂದ ಐತಿಹಾಸಿಕ ಸೀರೀಸ್ ಜಯ ಸಾಧಿಸಿತು. ನಿಮಗೆ ಯಾರ ಪ್ರದರ್ಶನ ಇಷ್ಟ ಆಯಿತು, ತಿಲಕ್ ವರ್ಮಾ ಹ್ಯಾರಿ ಟೆಕ್ಟರ್ನ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಎಫರ್ಟ್ ಇಷ್ಟ ಆದರೆ ಲೈಕ್, ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ಮ್ಯಾಚ್ ಅಪ್ಡೇಟ್ಸ್ಗಾಗಲಿ ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.